ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಅತ್ಯುನ್ನತವಾಗಿ ನಮ್ಮನ್ನು ಪ್ರೀತಿಸಿ ತನ್ನ ಕೃಪೆಯಲ್ಲಿ ಭದ್ರಪಡಿಸಿ ದಿನವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ವಿಶೇಷವಾಗಿ ಈ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ನಮ್ಮನ್ನೆಲ್ಲರನ್ನ ಸಜೀವವಾಗಿರಿಸಿದ್ದಾರೆ. ಆಮೇಲೆ ಅದಕ್ಕಾಗಿ ನಾನು ಕರ್ತನಲ್ಲಿ ಮಹಿಮೆಯನ್ನು ಸಲ್ಲಿಸುವಳಾಗಿದ್ದೇನೆ. ಹಾಗಿದ್ರೆ ದೇವರು ದಿನದಿಂದ ನಮ್ಮನ್ನು ಉನ್ನತವಾಗಿ ಆಶೀರ್ವಾದಕರವಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 100ನೇ ಕೀರ್ತನೆ 4ನೇ ವಚನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ನಮ್ಮ ಜೀವನದಲ್ಲಿ ಏನೆಲ್ಲ ಮೇಲಾದ ಕಾರ್ಯಗಳು, ಅದ್ಭುತ ಅತಿಶಯ ಕಾರ್ಯಗಳನ್ನು ದೇವರು ಮಾಡಿದಾರೋ, ಅದ್ಭುತಗಳ ಮಾಡಿದಾಗೆ ಮಾತ್ರವೇ ಅಲ್ಲ, ನಾನು ನೀನು ಉಸಿರಾಡ್ತಾ ಇದ್ದೇವೆ ಅಂದರೆ, ನಾನು ನೀನು ಆರೋಗ್ಯಕರವಾಗಿ ಇದ್ದೇವೆ ಅಂದರೆ, ಈ ದಿನವನ್ನು ಕಾಣ್ತಾ ಇದ್ದೇವೆ ಅಂದರೆ, ನಾವು ನೋಡ್ತಾ ಇದ್ದೇವೆ, ನಾವು ಮಾತನಾಡ್ತಾ ಇದ್ದೇವೆ, ನಾವು ಕೆಲಸ ಮಾಡ್ತಾ ಇದ್ದೇವೆ, ನಮ್ಮ ಕಿವಿ ಸರಿಯಾಗಿ ಕೇಳಿಸ್ತಾ ಇದೆ. ಈ ರೀತಿ ಎಲ್ಲ ಕಾರ್ಯಗಳು ದೇವರು ನಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅದೇ ಒಂದು ಧನ್ಯತೆ. ಆಮೇಲೆ ಎಷ್ಟೋ ಜನರ ಜೀವನದಲ್ಲಿ ಅವರು ಕೆಲವೊಬ್ಬರು ಸರಿಯಾಗಿ ಮಾತನಾಡೋ ಸ್ಥಿತಿಯಲ್ಲಿಲ್ಲ, ಸರಿಯಾಗಿ ನೋಡುವಂಥ ಸ್ಥಿತಿಯಲ್ಲಿಲ್ಲ, ಸರಿಯಾಗಿ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳದಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ನನ್ನನ್ನು ಪ್ರೀತಿಸಿದಂಥ ದೇವರು ಎಷ್ಟು ಉನ್ನತವಾಗಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅನೇಕರು ಅಂದುಕೊಳ್ತಾರೆ, ದೇವರು ನನ್ನ ಜೀವನದಲ್ಲಿ ಏನೋ ದೊಡ್ಡ ಅದ್ಭುತ ಕಾರ್ಯ ಮಾಡಿದ್ರೆ ಅದು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು, ಸಾಕ್ಷಿಯಾಗಿ ನಿಲ್ಲಬೇಕು ಎಂಬುದಾಗಿ. ಅದಲ್ಲ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ನಾವು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸ್ತಾ ಇದ್ದೇವೆ, ಒಂದು ನಿವಾಸದಲ್ಲಿದ್ದೇವೆ, ಅನುಕೂಲಕರವಾಗಿ ಮಲಗಿಕೊಳ್ತಾ ಇದ್ದೇವೆ. ಇದೆಲ್ಲದೂ ಕೂಡ ದೇವರ ಒಂದು ಉನ್ನತವಾದ ಕೃಪೆಯಿಂದಲೇ ನಮಗೆ ದೊರಕಿತು. ಆಮೇಲೆ ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ಆತನು ಮಾಡಿದ ಮೇಲುಗಳು, ಆತನು ತೋರಿದ ಒಂದು ಅಪಾರವಾದ ಪ್ರೀತಿ, ಆತನು ನಮ್ಮ ಮೇಲೆ ಇಟ್ಟಂಥ ಒಂದು ಉನ್ನತವಾದ ಕೃಪೆಯ ನಿಮಿತ್ತವಾಗಿ ನಾವೇನು ಮಾಡಬೇಕಂತೆ? ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಾನಕ್ಕೆ ಹೋಗಬೇಕು, ಕೀರ್ತನೆಯೊಡನೆ ಆತನನ್ನು ಆರಾಧಿಸಬೇಕು, ಉಪಕಾರ ಸ್ತುತಿಯೊಡನೆ ಆತನ ಮಂದಿರಕ್ಕೆ ಹೋಗಬೇಕೆಂಬುದಾಗಿ. ನಿಜವಾಗಿಯೂ ಅಂಥ ಉನ್ನತವಾದಂಥ, ಅಂಥ ಶ್ರೇಷ್ಠ ಉಳ್ಳಂಥ, ಅಂಥ ಒಂದು ಉತ್ಸಾಹದಿಂದ ನಾವು ದೇವರ ಮಂದಿರಕ್ಕೆ ಹೋಗ್ತಾ ಇದ್ದೇವಾ? ದೇವರನ್ನು ಆರಾಧಿಸ್ತಾ ಇದ್ದೇವಾ? ಒಂದು ಬಾರಿ ಆಲೋಚನೆ ಮಾಡೋಣ. ಇತರರಂತೆ ನಾವು ಆಲೋಚನೆ ಮಾಡ್ತಾ ಇದ್ದೇವಾ? ಎಷ್ಟೋ ಜನರು ಪ್ರಿಯರೇ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳದೆ ಸರಿಯಾಗಿ ನಿದ್ದೆ ಕೂಡ ಮಾಡೋಕ್ಕಾಗದಂಥ ಒಂದು ಭಯಂಕರವಾದ ಸ್ಥಿತಿಗೆ ಅನೇಕರು ಹೋಗ್ತಾ ಇದ್ದಾರೆ. ನೋಡಲಿಕ್ಕೆ ಎಲ್ಲವೂ ಅಂಗಾಂಗಗಳು ಸರಿ ಇರುತ್ತೆ, ಆದರೆ ಅವರ ಅಂತರಂಗ, ಅವರ ಒಂದು ಮನದಾಳದ ಒಂದು ನೋವಿನಲ್ಲಿ ಅವರು ಇರ್ತಾರೆ, ಮಾನಸಿಕ ಒತ್ತಡದಲ್ಲಿರ್ತಾರೆ. ಆದರೆ ನಿನಗೂ ನನಗೂ ದೇವರು ಎಷ್ಟು ಧನ್ಯತೆ ಕೊಟ್ಟಿದ್ದಾರೆ ಗೊತ್ತಾ? ಈ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅದರ ಮಂದಿರಕ್ಕೆ ಸುಮ್ಮನೆ ಏನೋ ಹೋಗ್ತಾ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಹೋಗಬಾರ್ದು. ತಂದೆ ತಾಯಿಗಳು ಗುಣುಕ್ತಾರೆ, ಅಯ್ಯೋ ಹೋಗಬೇಕು ಅನ್ನುವಂಥ ಸ್ಥಿತಿಗೆ ನೀನು ಹೋಗಬೇಡ. ಅಯ್ಯೋ ಭಾನುವಾರ ಆಚಾರವಾಗಿ ಭಾನುವಾರ ದೇವರ ಸಂಧಾನಕ್ಕೆ ಹೋಗಬೇಕು, ನಮ್ಮ ಅಪ್ಪ ಅಮ್ಮನ ಕಾಲದಿಂದ ನಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಒಂದು ಆಚಾರವಾಗಿ ಹೋಗಬೇಡ್ರಿ. ಪೂರ್ಣ ಮನಸ್ಸಿನಿಂದ ದೇವರು ನಿನ್ನ ಜೀವನದಲ್ಲಿ ಏನೆಲ್ಲ ಮೇಲಾದ ಕಾರ್ಯಗಳು ಮಾಡಿದಾರೋ ಅದನ್ನು ಜ್ಞಾಪಿಸಿಕೊಂಡು ಅವಾರವೆಲ್ಲ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿದ ಒಂದು ಸಿದ್ಧತೆಯಿಂದ ದೇವರ ಸನ್ನಿಧಾನಕ್ಕೆ ನಾವು ಹೋಗಬೇಕು. ಓಡೋಡಿ ಆತನ ಸನ್ನಿಧಾನಕ್ಕೆ ಹೋಗಿ ಆತನ ಸ್ತುತಿಸಬೇಕು, ಮನಸಾರ ಆತನನ್ನು ಆರಾಧಿಸಬೇಕು, ಹೃದಯಪೂರ್ವಕವಾಗಿ ಆತನನ್ನು ಆರಾಧಿಸಬೇಕು ಪ್ರಿಯರೇ. ಅದು ನಾವು ನಿಜವಾಗಿ ಹೋಗುವಂಥ ಒಂದು ಸನ್ನಿಧಾನದಲ್ಲಿ ಆತನ ಆಶೀರ್ವಾದ ಹೊಂದಿಕೊಳ್ತಾರೆ. ದೇವರು ನಮ್ಮ ಹೃದಯವನ್ನು ನೋಡ್ತಾರೆ. ಗೊಣುಕೊಂಡು ಸೊಣುಕೊಂಡು ಬೈಕೊಂಡು ಜಗಳ ಮಾಡಿಕೊಂಡು ಕೋಪ ಮಾಡಿಕೊಂಡು ಅನೇಕರು ಸನ್ನಿಧಾನಕ್ಕೆ ಹೋಗ್ತಾ ಇರ್ತಾರೆ, ಸಿದ್ಧತೆ ಇಲ್ಲದೆ ಹೋಗ್ತಾ ಇರ್ತಾರೆ, ಮನಸ್ಸಿಲ್ಲದ ರೀತಿಯಲ್ಲಿ ಕೂತ್ಕೊಳ್ತಾರೆ. ಅದು ನಮಗೆ ಆಶೀರ್ವಾದಕರವಲ್ಲ, ಅದು ಶಾಪವೇ. ಆದರೆ ನಾವು ಸನ್ನಿಧಾನಕ್ಕೆ ಹೋಗ್ಬೇಕನ್ನೋ ಒಂದು ಸಿದ್ಧತೆ ಬೇಕು. ಜ್ಞಾಪಿಸಿಕೊಳ್ಬೇಕು ದೇವರು ಮಾಡಿದ ಕಾರ್ಯಗಳು ಎಂತಹವು ಎಂಬುದಾಗಿ. ಇತರರಿಗೆ ಇಲ್ಲಂತ ಧನ್ಯತೆ ನಿನಗೂ ನನಗೂ ನನ್ನ ಕುಟುಂಬಕ್ಕೂ ಇದೆ ಎಂಬುದಾಗಿ ದೇವರಿಗೆ ಕೃತಜ್ಞತಾ ಪೂರ್ವಕವಾಗಿ ದೇವರನ್ನು ಆರಾಧಿಸಲಿಕ್ಕೆ ಆತನ ಸನ್ನಿಧಾನಕ್ಕೆ ಸಮೂಹವಾಗಿ, ಒಬ್ಬೊಂಟಿಗರಾಗಿ ಆರಾಧಿಸ್ತೇವೆ, ಕುಟುಂಬದಲ್ಲಿ ಆರಾಧಿಸ್ತೇವೆ ನಿಜವೇ, ಆದರೆ ಸಮೂಹವಾಗಿ ಸೇರಿ ಆರಾಧಿಸುವಂಥದ್ದು ಅದೊಂದು ಧನ್ಯತೆ. ಆಮೇಲೆ ಅಂಥ ಒಂದು ಧನ್ಯತೆಯನ್ನು ಹೊಂದಿಕೊಳ್ಳೋಕ್ಕೆ, ಅಂಥ ಒಂದು ಆಶೀರ್ವಾದ ಹೊಂದಿಕೊಳ್ಳೋಕ್ಕೆ ನೀನು ಸಿದ್ಧನಾಗಿದೆಯಾ? ನೀನು ಸಿದ್ಧಳಾಗಿದೆಯಾ? ನನ್ನ ಕುಟುಂಬ ಸಿದ್ಧವಾಗಿದೆಯಾ? ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರಕ್ಕೆ ಹೋಗೋಣ. ಉಪಕಾರ ಸ್ತುತಿಗಳನ್ನ ನೆನೆಸಿ
ಆತನ ಬಳಿಗೆ ಹೋಗೋಣ, ಆತನ ನಾಮವನ್ನು ಕೊಂಡೋಣ. ಆತನ ನಾಮದಲ್ಲಿರುವಂಥ ಶಕ್ತಿ, ಆತನ ನಾಮದಲ್ಲಿರುವಂಥ ಬಲ, ಆತನ ನಾಮದಲ್ಲಿರುವಂಥ ಅಧಿಕಾರ ನಾವು ನಮ್ಮ ಜೀವನದಲ್ಲಿ ಅನುಭವಿಸಂತ ನಾವು ಇತರರಿಗೆ ಸುವಾರ್ಥ ರೀತಿಯಲ್ಲಿ ಸಾಕ್ಷಿಯಾಗಿ ನಿಲ್ಲಬೇಕು ಪ್ರಿಯರೇ. ಆತನ ನಾಮದಲ್ಲಿ ಏನೆಲ್ಲ ಮೇಲಾದ ಕಾರ್ಯಗಳು, ಆತನ ನಾಮದಲ್ಲಿ ಪ್ರಾರ್ಥಿಸುವಾಗ ಎಂಥ ಕಾರ್ಯಗಳು ದೇವರು ನಮ್ಮ ಜೀವನದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ನಂಬಿ ನಾವು ಇತರರಿಗೆ ಸಾಕ್ಷಿಯಾಗಿ ನಿಂತುಕೊಳ್ಬೇಕು. ಆಮೇಲೆ ಆ ರೀತಿಯಾಗಿ ನಾವು ದೇವರ ಸಂಧಾನಕ್ಕೆ ಹೋಗಬೇಕು. ಇದುವರೆಗೂ ಯಾವ ರೀತಿ ದೇವರ ಸಂಧಾನಕ್ಕೆ ಹೋಗಿದ್ದೀರೋ ಗೊತ್ತಿಲ್ಲ. ಕುಟುಂಬ ಎಷ್ಟು ಪ್ರಿಪೇರ್ಡ್ ಆಗಿ ದೇವರ ಸಿದ್ಧತೆಗೊಂಡು ಹೋಗ್ತಾ ಇದ್ದೀರೋ ಗೊತ್ತಿಲ್ಲ. ಆದರೆ ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಸಿದ್ಧತೆ ಉಳ್ಳವರಾಗಿ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಿ, ಉಪಕಾರ ಸ್ತುತಿಯನ್ನು ಸಲ್ಲಿಸುವವರಾಗಿ, ಆತನ ನಾಮವನ್ನು ಘನಪಡಿಸುವಂಥವರಾಗಿ ಆತನ ಸನ್ನಿಧಾನಕ್ಕೆ ನಾವು ಹೋಗಬೇಕು. ಆಮೇನ್. ಸಿದ್ಧಗೊಳ್ಳೋಣವಾ? ಸಿದ್ಧಪಡಿಸಿಕೊಳ್ಳೋಣವಾ? ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಇದರ ವಾಕ್ಯದ ಆಶಯವನ್ನು ಹೊಂದಿಕೊಳ್ತಾ ಇದ್ದೀರಿ, ವಾಕ್ಯ ಹೇಳಿದ ರೀತಿಯಲ್ಲಿ ನಡೆದುಕೊಳ್ತೀರಿ ಎಂಬುದಾಗಿ ನಾನು ನಂಬಿ ನಾನು ಕರ್ತನಲ್ಲಿ ಮಹಿಮೆಯನ್ನು, ಕರ್ತನಲ್ಲಿ ಸಂತೋಷವನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಿಯರೇ. ಹಾಗಿದ್ರೆ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಉನ್ನತರು, ಮಹೋನ್ನತನಾದ ದೇವರ ಸ್ತೋತ್ರ. ಅಪ್ಪ, ಈ ಒಂದು ಮುಂಜಾನೆ ಸಮಯದಲ್ಲಿ ಸನ್ನಿಧಾನಕ್ಕೆ ಹೋಗಲಿಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ಯಾರ್ಯಾರು ಯಾವ್ಯಾವ ಸ್ಥಿತಿಗೆ ಇದುವರೆಗೂ ಸನ್ನಿಧಾನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ಆದರೆ ಅವರ ಮನಸ್ಸಿನೊಟ್ಟಿಗೆ ನೀನು ಮಾತನಾಡಿ ಕೃತಜ್ಞತಾ ಸ್ತುತಿ, ಉಪಕಾರ ಸ್ತುತಿಯೊಡನೆ, ಕೀರ್ತನೆಯೊಡನೆ ಸನ್ನಿಧಾನಕ್ಕೆ ಹರ್ಷ ಧ್ವನಿಯಿಂದ ಬರಲಿಕ್ಕೆ ಸಹಾಯವನ್ನು ಮಾಡು. ಅವರ ಮನಸ್ಸನ್ನು ಬದಲಾಯಿಸು, ಮಾರ್ಪಡಿಸು. ಎಲ್ಲವನ್ನು ಕರಗಳಿಗೆ ಒಪ್ಪಿಸಿ ವಾಗ್ದಾನದ ಆಶೀರ್ವಾದ ನಮಗೆ ಒದಗಿಸಿಕೊಡ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.